ರೆಗ್ಯುಲರ್ ಆಗಿ ಎಕ್ಸಸೈಸ್ ಮತ್ತು ವರ್ಕೌಟ್ ಮಾಡ್ತಾ ಇದ್ದರೆ ಈ ರೀಲ್ ನಿಮಗೋಸ್ಕರ. ವರ್ಕೌಟಿಗೆ ಮುಂಚೆ ನಮಗೆ ಎನರ್ಜಿ ಬೇಕಾಗುತ್ತೆ. ಆವಾಗ ನಾವು ಎನರ್ಜಿಗೆ ಸಂಬಂಧಪಟ್ಟಿರುವಂತಹ ಸ್ನ್ಯಾಕ್ಸ್ ಅಂದರೆ ವರ್ಕೌಟಿಗೆ ಮುಂಚೆ ನಾವು ಪ್ರೀ ವರ್ಕೌಟ್ ಸ್ನ್ಯಾಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಆ ಪ್ರೀ ವರ್ಕೌಟ್ ಸ್ನ್ಯಾಕ್ಸಲ್ಲಿ ಏನೇನು ಬರುತ್ತೆ? ಲೈಟಾಗಿ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಅದರಲ್ಲಿ ಫ್ರೂಟ್ಸ್ ಆಗಲಿ, ಒಂದು ಸ್ಲೈಸ್ ಆಫ್ ಬ್ರೆಡ್ ಆಗಿರ್ಬೋದು, ಅಥವಾ ಪೀನಟ್ ಬಟರ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಆಮೇಲೆ ಸ್ವಲ್ಪ ಲಘುವಾಗಿರುವಂಥ ಒಂದು ಪ್ರೋಟೀನ್ ಅಂಶ, ಕರ್ಡ್ ಆಗಿರ್ಬೋದು, ಯಾವುದಾದ್ರೂ ಓಟ್ಸ್ ಮತ್ತು ಮ್ಯೂಸಿಲಿ ಆಗಿರ್ಬೋದು, ಒಂದು ಸ್ಮಾಲ್ ಚಪಾತಿ ಅಥವಾ ರೊಟ್ಟಿ ಆಗಿರ್ಬೋದು. ಈ ಥರ ಒಂದು ಎನರ್ಜಿ ಕೊಡುವಂಥ ಒಂದು ಫುಡ್ ಐಟಮ್ಸ್ನ ನಾವು ಪ್ರೀ ವರ್ಕೌಟ್ ಸ್ನ್ಯಾಕ್ಸ್ ಆಗಿ ಆ್ಯಡ್ ಮಾಡ್ಬೋದು. ವರ್ಕೌಟಲ್ಲಿ ನಮ್ಮದು ಮಸಲ್ಸ್ ಟೇರ್ ಆಗಿ ವರ್ಕೌಟ್ ಆದ ನಂತರ ನಮ್ಮ ಮಸಲ್ಸ್ಗೆ ನಾವು ರಿಕವರಿ ಮತ್ತು ರಿಪೇರ್ ಕೊಡಬೇಕಾಗತ್ತೆ. ಆವಾಗ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಒಂದು ಒಳ್ಳೆ ಗುಡ್ ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶ ಇರುವಂತಹ ಫುಡ್ ಐಟಮ್ಸ್. ಅದರಲ್ಲಿ ಬಂದುಬಿಟ್ಟು ನೀವು ಅನ್ನ, ಚಪಾತಿ, ಮುದ್ದೆ, ಎಗ್, ಚಿಕನ್, ಮೀಟ್, ಯಾವುದಾದ್ರೂ ಮೀಟ್ ಆಗಿರ್ಬೋದು, ಇಲ್ಲ ಅಂದರೆ ಪನ್ನೀರ್, ಟೋಫು, ಈ ಥರ ಫುಡ್ ಐಟಮ್ಸ್ನ ನಾವು ಪೋಸ್ಟ್ ವರ್ಕೌಟ್ ಆ್ಯಡ್ ಮಾಡಿದಾಗ ನಾವು ವರ್ಕೌಟಲ್ಲಿ ಆಗಿರುವಂಥ ಟೇರನ್ನು ರಿಪೇರ್ ಮಾಡಿಬಿಟ್ಟು ಮಸಲ್ಸ್ಗೆ ಒಂದು ಒಳ್ಳೆ ಸ್ಟ್ರೆಂತ್ ಮತ್ತು ಗೇನನ್ನು ಕೊಡ್ಬೋದು. ಈ ಥರ ಪ್ರೀ ವರ್ಕೌಟ್ ಮತ್ತು ಪೋಸ್ಟ್ ವರ್ಕೌಟ್ ಸ್ನ್ಯಾಕ್ಸ್ನ ಫಾಲೋ ಮಾಡಿಬಿಟ್ಟು ನನಗೆ ಟ್ಯಾಗ್ ಮಾಡಿ ನಿಮ್ಗೆ ವರ್ಕೌಟ್ ಆವಾಗ ಹೇಗೆ ನಡೀತಾ ಇದೆ ಅಂತ.